ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 10ನೇ ತರಗತಿ ಗಣಿತದ ಮೊದಲ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಇದರಲ್ಲಿ ಬರುವ ಅತಿ ಪ್ರಮುಖ ವಿಷಯ ಅಂದ್ರೆ ಲಸ ಮತ್ತು ಮಸ ಕಂಡುಹಿಡಿಯೋದು. ಅದು ಸುಲಭವಾಗಿ ಹೆಂಗೆ ಕಂಡುಹಿಡಿಬೇಕಂತ ಈಗ ನೋಡೋಣ. ಎಕ್ಸಾಮ್ದಾಗ ಇದ್ರ ಮೇಲೆ ಖಂಡಿತ ಒಂದು ಲೆಕ್ಕ ಬಂದೇ ಬರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮ್ಗೊಂದು ಸೂಪರ್ ಸೂತ್ರ ಹೇಳಿಕೊಡ್ತೀನಿ. ಇಲ್ಲಿ ಲಸ ಅಂದ್ರೆ ಲಘುತಮ ಸಾಮಾನ್ಯ ಅಪವರ್ತ್ಯ, ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಮಸ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತನ. ಈಗ ಮಸ ನೋಡೋಣ. ಮಹತ್ತಮ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದು ಕೊಟ್ಟಿರುವ ಸಂಖ್ಯೆಗಳನ್ನು ನಿಶೇಷವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಎಕ್ಸಾಂಪಲ್ ನೋಡೋಣ. 12 ಮತ್ತು 18ರ ಮಸ ಎಷ್ಟು? ಈ 12ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 2, 3, 4, 6, 12. 18ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 2, 3, 6, 18. ಈ ಎರಡರಲ್ಲೂ ಸಾಮಾನ್ಯವಾಗಿರುವಂಥ ಅತಿ ದೊಡ್ಡ ಅಪವರ್ತನ ಯಾವುದೈತಿ ಅದ ಮಸ ಆಗಿರುತ್ತೆ. ಈ 6 ಸಾಮಾನ್ಯವಾಗಿರೋ ಅಪವರ್ತನ ಆಗೈತಿ ಇಲ್ಲಿ. ಈ 12 ಮತ್ತು 18ರ ಮಸ 6. ಲಸ ನೋಡೋಣ. 12 ಮತ್ತು 18ರ ಲಸ ಲಘುತಮ ಸಾಮಾನ್ಯ ಅಪವರ್ತ್ಯ, ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಇದು ಕೊಟ್ಟಿರುವ ಸಂಖ್ಯೆಗಳಿಂದ ಭಾಗ ಆಗುವ ಅತಿ ಚಿಕ್ಕ ಸಂಖ್ಯೆ. ಈ 12ರ ಮಗ್ಗಿ ಬರ್ಕೋಬೇಕು, ಇಲ್ಲಿ 18ರ ಮಗ್ಗಿ ಬರ್ಕೋಬೇಕು. ಇವೆರಡರೊಳಗೂ ಯಾವುದು ಸಾಮಾನ್ಯವಾಗಿರುವ ಅಪವರ್ತ್ಯ ಐತಿ, ಅತಿ ಚಿಕ್ಕ ಅಪವರ್ತ್ಯ, ಅದು ಲಸ ಆಗಿರುತ್ತೆ. ಇಲ್ಲಿ 36 ಎರಡರಲ್ಲೂ ಸಾಮಾನ್ಯವಾಗಿರುವ ಅಪವರ್ತ್ಯ, ಆದ್ದರಿಂದ ಲಸ 36. ಅವಿಭಾಜ್ಯ ಅಪವರ್ತಿಸುವ ವಿಧಾನ ಅಥವಾ ಅವಿಭಾಜ್ಯ ಅಪವರ್ತನ ವಿಧಾನ. ಎಕ್ಸಾಮ್ನ ನಮಗೆ ಇದನ್ನ ಕೇಳ್ತಾರೆ. ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಬರ್ಕೋಬೇಕು. ಅವಿಭಾಜ್ಯ ಅಪವರ್ತನಗಳು ಯಾವಂದ್ರೆ 2 × 2 × 3. ಇದನ್ನು ಹೀಗೂ ಬರ್ಕೋಬಹುದು. 2 ಘಾತಾಂಕ 2, 3 ಘಾತಾಂಕ 1. 18ರ ಅವಿಭಾಜ್ಯ ಅಪವರ್ತನಗಳು 2 × 3 × 3, 2 ಘಾತಾಂಕ 1 × 3 ಘಾತಾಂಕ 2. ಇಲ್ಲಿ ಎರಡು ಸಂಖ್ಯೆಗಳಲ್ಲಿ ಯಾವ್ದು ಘಾತಾಂಕ ಯಾವುದು ದೊಡ್ಡದಿರ್ತೈತಿ ಅವುಗಳ ಗುಣಲಬ್ಧ ಲಸ ಆಗಿರುತ್ತೆ. 2ರ ಘಾತಾಂಕ 2 ಐತಿ, ಅದು ದೊಡ್ಡದು. 3ರ ಘಾತಾಂಕ 2 ಇದ್ದಿದ್ದು ಇದು ದೊಡ್ಡ ಘಾತಾಂಕ. ಇವೆರಡರ ಗುಣಲಬ್ಧ ಮಾಡಬೇಕು. 2 × 2 3 × 3, 2 2 4, 4 3 12, 12 3 36. ಈ 18 ಮತ್ತು 12ರ ಲಸ 36. ದೊಡ್ಡ ಘಾತಾಂಕಗಳ ಗುಣಲಬ್ಧ ಲಸ ಆದ್ರೆ ಇಲ್ಲಿ ಚಿಕ್ಕ ಘಾತಾಂಕಗಳ ಗುಣಲಬ್ಧ ಮಸ ಆಗಿರುತ್ತೆ. ಆದ್ದರಿಂದ ಮಸ ಇಸ್ ಈಕ್ವಲ್ ಟು 3 ಘಾತಾಂಕ 1 × 2 ಘಾತಾಂಕ 1 ಇಸ್ ಈಕ್ವಲ್ ಟು 6. ಇದು 12 ಮತ್ತು 18ರ ಮಸ 6 ಆಗೈತಿ. ನಾನು ನಿಮಗೊಂದು ಸೂತ್ರ ಹೇಳ್ತೀನಿ ಅಂತ ಹೇಳಿದೆ. ಈಗ ಆ ಸೂತ್ರ ನೋಡೋಣ. A × B ಈಸ್ ಈಕ್ವಲ್ ಟು L × H. ಎ ಮತ್ತು ಬಿ ಅಂದ್ರೆ ಇಲ್ಲಿ ಕೊಟ್ಟಂಥ ಎರಡು ಸಂಖ್ಯೆಗಳು. ಎಲ್ ಎಚ್ ಅಂದ್ರೆ ಆ ಸಂಖ್ಯೆಗಳ ಲಸ ಮತ್ತು ಮಸ ಆಗಿರುತ್ತೆ. ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಇರುತ್ತಂತ ಈ ಸೂತ್ರ. ಈ ಸೂತ್ರದ ಬಗ್ಗೆ ವಿವರಣೆಯನ್ನ ಮುಂದಿನ ವಿಡಿಯೋದಾಗ ನೋಡೋಣ.
ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.